ಇವತ್ತು ಇದಕ್ಕೆ ಬೇಳೆ ಸಾರು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಳೆ ಸಾರಿಗೆ ಏನೇನು ಬೇಕು ಹೇಳ್ತಾ ಇದ್ದೀನಿ. 1/4 kg ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ, 1 ಆಲೂಗೆಡ್ಡೆ ತೊಗೊಂಡಿದ್ದೀನಿ, 1 ಟೊಮೊಟೊ, 1 ಎಳೆ ಬದನೆಕಾಯಿ, 4 ಬದನೆಕಾಯಿ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಎಣ್ಣೆ, 1 ಅರ್ಧ ಈರುಳ್ಳಿ ಕುಯ್ಕೊಂಡಿದ್ದೀನಿ, ತೆಂಗಿನಕಾಯಿ, ಗಸಗಸೆ, ಗೋಡಂಬಿ ಸ್ವಲ್ಪ, ಮೆಣಸು, ಶುಂಠಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ, ಸ್ವಲ್ಪ ಅರಿಶಿನ ಪುಡಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನು ಧನಿಯಾದ ಪುಡಿ, 1 ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಉಪ್ಪು, ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಹುಚ್ಚೆಳ್ಳೆಲ್ಲ ಹಾಲು ತೊಗೋಬೇಕು. ಹಾಲು ತೊಗೊಂಡು ಸಾರಿಗೆ ಹಾಕೋಬೇಕು. ತುಂಬ ಚೆನ್ನಾಗಿರ್ತದೆ ಈ ಹುಚ್ಚೆಳ್ಳು ಹಾಲು ತೊಗೊಂಡು ಸಾರು ಮಾಡಿದ್ರೆ. ಈ ಇದಕ್ಕೆ ಬೇಳೆ ಸಾರು ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಮಸಾಲೆ ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿ, ಗಸಗಸೆ, ಶುಂಠಿ, ಕಾಳುಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಚ್ಕಾರದ ಪುಡಿ, ಧನಿಯಾದ ಪುಡಿ, ಬೇಯಿಸ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ, ಬೆಳ್ಳುಳ್ಳಿ, ಸ್ವಲ್ಪ ಹುರ್ಗಡ್ಲೆ, ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನೀರು, ನುಣ್ಣಗೆ ರುಬ್ಕೋಬೇಕು. ನುಣ್ಣಗಾಗಿದೆ. ಮಸಾಲೆ ನುಣ್ಣಗಾಗಬೇಕು. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಈರುಳ್ಳಿ ಫ್ರೈ ಆಗಿದೆ. ಇಕ್ಕದ ಬೇಳೆ ಹಾಕ್ತಾ ಇದ್ದೀನಿ. ಇಕ್ಕದ ಬೇಳೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗ್ಬಿಟ್ಟು ಹುರ್ಕೋಬೇಕು. ರುಬ್ಕೊಂಡಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ. ಫ್ರೈ ಆಗದ ಇಕ್ಕದ ಬೇಳೆ. ಮಸಾಲ ನೀರು ಹಾಕ್ತಾ ಇದ್ದೀನಿ. ಆಲೂಗೆಡ್ಡೆ ಟೊಮೊಟೊ ಹಾಕಿದ್ದೀನಿ. ಚೆನ್ನಾಗಿ ಬೇಯಬೇಕು ಆಲೂಗೆಡ್ಡೆ ಟೊಮೊಟೊ ಕಾಳೆಲ್ಲ. ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ. ಮುಕ್ಕಾಲು ಭಾಗ ಬೆಂದ್ಮೇಲೆ ಬದನೆಕಾಯಿ ಹಾಕಬೇಕು. ಆಲೂಗೆಡ್ಡೆ ಕಾಳು ಮುಕ್ಕಾಲು ಭಾಗ ಬೆಂದ್ಮೇಲೆ ಬದನೆಕಾಯಿ ಹಾಕಬೇಕು. ಬದನೆಕಾಯಿ ಹಾಕ್ತಾ ಇದ್ದೀನಿ. ಬದನೆಕಾಯಿ ಬೇಗ ಬೆಂದೋಯ್ತದೆ. ಒಂದು 2 ನಿಮಿಷ ಬೆಂದರೆ ಸಾಕು. ಆಲೂಗೆಡ್ಡೆ ಬದನೆಕಾಯಿ ಕಾಳೆಲ್ಲ ಬೆಂದಿದೆ. ಹುಚ್ಚೆಳ್ಳು ರುಬ್ಕೊಂಡು ಹಾಲು ತೊಗೊಂಡಿದ್ದೀನಿ. ಹುಚ್ಚೆಳ್ಳು ರುಬ್ಬ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಬೇಳೆ ಸಾರು. ಹುಚ್ಚೆಳ್ಳು ಹಾಲು ಹಾಕ್ತಾ ಇದ್ದೀನಿ.
ಸ್ವಲ್ಪ ಬೇಯಬೇಕು. ಸಾರು ಬೆಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸಾರು ಬೆಂದಿದೆ. ಇದಕ್ಕೆ ಬೇಳೆ ಸಾರು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಅಂತೂ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.